ನಮಸ್ತೆ. ನಮ್ಮಿ ಸ್ವಾಬಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನವರಾತ್ರಿ ತುಂಬ ಚೆನ್ನಾಗಿ ಆಚರಿಸ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಹಾಗೆ ನವರಾತ್ರಿಯ ಸ್ಪೆಷಲ್ಲಾಗಿ ಒಂದು ಸ್ವೀಟ್ ರೆಸಿಪಿನ ನಿಮಗೋಸ್ಕರ ನಾನು ಮಾಡ್ತಿದ್ದೀನಿ. ಸೋರೆಕಾಯಿಯ ಪಾಯಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ, ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೀವು ಒಂದು ಪಕ್ಷ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡದೇ ಹೋದರೆ ನಾನು ಹಾಕೋ ಯಾವ ವಿಡಿಯೋಗಳ ನೋಟಿಫಿಕೇಷನ್ನು ಸಹ ನಿಮಗೆ ಸಿಗಲ್ಲ. ಹಾಗಾಗಿ ನೀವು ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಒಂದು ಸೋರೆಕಾಯಿನ ತೊಗೊಂಡು ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆನ ತೆಳ್ಳಗೆ ತೆಕ್ಕೊಳ್ತಾ ಇದ್ದೀನಿ. ಸಿಪ್ಪೆನ ತೆಗೆಯೋದ್ರಿಂದ ಸೋರೆಕಾಯಿ ಬೇಗನೆ ಬೇಯುತ್ತೆ, ಹಾಗೆ ಬಾಯಿಗೆ ಸಿಪ್ಪೆ ಸಿಕ್ಕೋದಿಲ್ಲ. ಈ ರೀತಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷಗಳ ಕಾಲ ಇದು ಬೆಂದರೆ ಸಾಕಾಗುತ್ತೆ. ಸೋರೆಕಾಯಿ ತುಂಬ ಬೇಗನೆ ಬೇಯುತ್ತೆ. ಹಾಗೆ ಸೋರೆಕಾಯಿ ದೇಹಕ್ಕೆ ತುಂಬ ತಂಪನ್ನು ನೀಡುವಂತಹ ತರಕಾರಿ ಇದು. ಬಾಯಿ ಹುಣ್ಣು ಆದ ಟೈಮಲ್ಲಿ ಅಥವಾ ಹೊಟ್ಟೆಲಿ ಏನಾದರೂ ಹುಣ್ಣುಗಳು ಆ ಥರ ಏನಾದರೂ ಇದ್ದರೆ ಸೋರೆಕಾಯಿನ ತಿನ್ನೋದ್ರಿಂದ ಬಹುಬೇಗನೆ ಅದು ಗುಣ ಕಂಡು ಬರ್ತದೆ. ಈಗ 5 ನಿಮಿಷಗಳ ಕಾಲ ಸೋರೆಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದಾಗೆ ಸೋರೆಕಾಯಿ ತುಂಬ ಬೇಗನೆ ಬೇಯುತ್ತೆ. ಇದ್ರ ಜೊತೆಗೆ ನಾನು ಇದಕ್ಕೆ 1 ಕಪ್ನಷ್ಟು ಹೆಸರುಬೇಳೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ನಷ್ಟು ಹೆಸರುಬೇಳೆನ ಇದಕ್ಕೆ ಹಾಕ್ತಿದ್ದೀನಿ. ನಾನು ಬೆಂದಿರುವಂತಹ ಸೋರೆಕಾಯಿ ಹೋಳಿಗೆ 1 ಕಪ್ನಷ್ಟು ಬೇಯಿಸಿರುವಂತಹ ಹೆಸರುಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಸರುಬೇಳೆ ಹಾಕೋದ್ರಿಂದ ಪಾಯಸ ಸ್ವಲ್ಪ ದಪ್ಪಗೆ ಬರುತ್ತೆ, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಹೆಸರುಬೇಳೆ ಜೊತೆಗೆ ನಾನು 1 ತೆಂಗಿನಕಾಯಿಯನ್ನು ತುರಿದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ನಂತರ ಅದನ್ನು ಸೋಸ್ಕೊಂಡು ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. 1 ತೆಂಗಿನಕಾಯಿ ಹಾಲನ್ನು, ದಪ್ಪ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹೆಸರುಬೇಳೆ ಹಾಗೆ ಸೋರೆಕಾಯಿ ಜೊತೆಗೆ ತೆಂಗಿನಕಾಯಿನ ಹಾಲನ್ನು ಹಾಕ್ತಾ ಇರೋದ್ರಿಂದ ಇದು ಸ್ವಲ್ಪ ದಪ್ಪ ಬರುತ್ತೆ. ಕೆಲವರು ಅಕ್ಕಿನ ಹಾಕ್ತಾರೆ, ಆದರೆ ವಾರದ ದಿನದಲ್ಲಿ ಕೆಲವರು ಉಪವಾಸ ವ್ರತಾಚರಣೆಯಲ್ಲಿದ್ದಾಗ ಅಕ್ಕಿ ಹಾಕಿರೋದು ತಿನ್ನದೇ ಇರೋರು ಈ ಥರ ಹೆಸರುಬೇಳೆ ಹಾಗೆ ಸೋರೆಕಾಯಿ ತೆಂಗಿನ ಹಾಲನ್ನು ಉಪಯೋಗಿಸ್ಕೊಂಡು ಪಾಯಸನ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಒಂದು ಸರ್ತಿ ಕುದಿ ಬರಲಿ. ಈಗ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಾನು 1/4 kg ಬೆಲ್ಲನ ತಗೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಅದರ ಸಿರಪನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಬಿಸಿ ಮಾಡಿ ಈ ರೀತಿ ಸಿರಪನ್ನು ಮಾಡ್ಕೊಂಡಿದ್ದೀನಿ. ನಾನು ಏನೇ ಸ್ವೀಟ್ ಐಟಮ್ ಮಾಡೋದಾದರೂ ಈ ಥರ ಸಿರಪ್ ಮಾಡ್ಕೊಳ್ತೀನಿ, ಇಲ್ಲ ತುಂಬಾ ಪುಡಿಯಾಗಿ ಬೆಲ್ಲನ ಮಾಡ್ಕೊಳ್ತೀನಿ. ಹಾಗೆ ಬೆಲ್ಲನ ಯಾವ ಕಾರಣಕ್ಕೂ ದಪ್ಪ ದಪ್ಪ ಉಂಡೆಗಳನ್ನು ಹಾಕಬೇಡಿ, ತುಂಬಾ ಡೇಂಜರು. ಬೆಲ್ಲದಲ್ಲಿ ಏನು ಕೂಡ ಸಹ ಇರ್ಬೋದು. ಹಾಗೆ ಈ ಡಿಸ್ಕ್ರಿಪ್ಷನಲ್ಲಿ ನಾನು ಬೆಲ್ಲದ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕನ್ನು ಹಾಕ್ತೀನಿ, ನೀವು ನೋಡಿ ಸ್ವಲ್ಪ ಎಚ್ಚರನ ವಹಿಸ್ಕೊಳ್ಳಿ. ಬೆಲ್ಲದ ಸಿರಪನ್ನು ಹಾಕಲಿಕ್ಕೆ ಇನ್ನೊಂದು ಕಾರಣನೂ ಏನಿದೆ ಅಂದರೆ, ನಾವು ತೆಂಗಿನಕಾಯಿ ಹಾಲನ್ನು ಹಾಕಿ ನಂತರ ಬೆಲ್ಲನ ಪುಡಿ ಮಾಡಿ ಹಾಕಿದರೆ ತೆಂಗಿನಕಾಯಿ ಹಾಲು ಒಡೆಯುತ್ತೆ, ಪಾಯಸ ಒಡೆದೋಗುತ್ತೆ. ಆ ಕಾರಣಕ್ಕೋಸ್ಕರ ಚೆನ್ನಾಗಿ ಪಾಯಸ ಕುದಿ ಬಂದ ನಂತರ ನಾವು ಬೆಲ್ಲದ ಸಿರಪನ್ನು ಮಾಡಿಕೊಂಡು ಹಾಕಿದರೆ ಅದು ಒಡೆಯಲ್ಲ, ಹಾಗೆ ಬೇಗನೆ ಕೂಡ ಆಗುತ್ತೆ. ಯಾಕಂದರೆ ಹೆಚ್ಚೊತ್ತು ಕುದಿಸುವಂತಹ ಅವಶ್ಯಕತೆ ಇರಲ್ಲ. ನಂತರ 1 ಸ್ಪೂನಷ್ಟು ನಾನು ಏಲಕ್ಕಿ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಮಾಡೋದೇನೋ ಬೇಡ, ಅಂದರೆ ಒಂದು ಸಣ್ಣ ಕುದಿ ಬಂದರೆ ಸಾಕಾಗುತ್ತೆ. ನಂತರ ನಾನು ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ಹಾಲನ್ನು ಹಾಕಿದ ನಂತರ ಏನಾದರೂ ಪುಡಿ ಮಾಡಿರುವಂತಹ ಬೆಲ್ಲ ಹಾಕಿದರೆ ಒಂದು ಕುದಿ ಬಂದ ತಕ್ಷಣವೇ ಪಾಯಸ ಒಡೆದೋಗುತ್ತೆ. ಈ ಮೆಥಡನ್ನು ನೀವು ಯೂಸ್ ಮಾಡೋದ್ರಿಂದ ಪಾಯಸ ಒಡೆಯಲ್ಲ, ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದು ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗುತ್ತೇನೆ. ಥ್ಯಾಂಕ್ ಯು.